ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ನೋಡಿ, ಬೆಳಿಗ್ಗೆ ನಂದೆಲ್ಲ ಕೆಲಸ ಆಯ್ತು. ಈಗ ಬಾಗಿಲಿಗೆ ರಂಗೋಲಿ ಹಾಕಿ ಒಳಗಡೆ ಎಲ್ಲ ಕಸ ಹೊಡೆದು ಎಲ್ಲ ಕ್ಲೀನ್ ಮಾಡಿಕೊಂಡು ಚಹಾ ಎಲ್ಲ ಕುಡಿದು ನಾಷ್ಟ ಎಲ್ಲ ಮಾಡಿ ಎಲ್ಲ ಆಯಿತು. ಸ್ಟಿಚಿಂಗ್ ಮಾಡಬೇಕು. ಹಾಗೆ ನಿಮ್ಗೆ ಒಂದು ಸಲ ಎಲ್ಲ ತೋರಿಸೋಣ ಅಂತ ತೋರಿಸ್ತಾ ಇದ್ದೆ. ನೋಡಿ, ಈ ಥರ ವಾತಾವರಣ ಇದೆ. ಇದೆಲ್ಲ ನಾನು ಸ್ಟಿಚಿಂಗ್ ರೂಮು. ಸ್ಟಿಚಿಂಗ್ ಮಾಡಬೇಕೀಗ. ಫಾಲ್ ಹಚ್ಚೋದು, ಬ್ಲೌಸ್ ಹೊಲಿದೆಲ್ಲ ಇದೆ. ನೋಡಿ, ಹೊರಗಿನ ವಾತಾವರಣ ಈ ಥರ ಇದೆ. ತುಂಬ ಮೋಡ ಇದೆ, ಬಿಸಿಲೇ ಇಲ್ಲ. 9 ಗಂಟೆ ಆಯ್ತೀಗ, ಆದರೂ ಬಿಸಿಲಿಲ್ಲ. ಈಗ ಸ್ಟಿಚಿಂಗ್ ಮಾಡ್ತೀನಿ. ಈಗ ನೋಡಿ, ನಾನು ಫಾಲ್ ಸ್ಟಿಚ್ ಮಾಡೋದಿತ್ತು. ಫಾಲ್ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ, ಇದೊಂದು ಸೀರೆ ಅರ್ಜೆಂಟ್ ಇತ್ತು, ಹೀಗಾಗಿ ಕೊಡಬೇಕಂತ ಹೇಳಿ ಸ್ಟಿಚಿಂಗ್ ಮಾಡ್ತಾ ಇದ್ದೆ ಬೇಗ ಬೇಗ. ನೋಡಿ, ಈ ಥರ ಫಾಲ್ ಹಚ್ಚೋದು. ಒಂದು ಕೈಲಿ ಎಳ್ಕೋಬೇಕು ನಾವು, ಒಂದು ಕೈಲಿ ಕೊಡಬೇಕು. ಫಾಲ್ ಅಂದರೆ ಪಿಕೋ ಅಂದರೆ ಈ ಥರ ಮಾಡಬೇಕು. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ, ಪ್ಲೀಸ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ. ಹಾಗೆ ಶೇರ್ ಮಾಡಿ, ಹಾಗೆ ಲೈಕ್ ಕೊಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಹಾಗೆ ಈಗ ಬ್ಲೌಸ್ ಸ್ಟಿಚ್ ಮಾಡಬೇಕು. ಇದೆಲ್ಲ ಮುಗಿಸ್ಕೊಂಡು ಬ್ಲೌಸ್ ಸ್ಟಿಚ್ ಮಾಡಬೇಕು. ಹಾಗೆ ಸ್ವಲ್ಪ ಮಾರ್ಕೆಟಿಗೆ ಹೋಗಬೇಕು. ಸ್ವಲ್ಪ ಟೈಲರಿಂಗ್ ಮಟೀರಿಯಲ್ಸ್ ಬೇಕಾಗಿದೆ, ಹೀಗಾಗಿ ಹೋಗಿ ಬರಬೇಕು. ಹಾಗೆ ಮಿಕ್ಸಿ ಜಾರ್ ಒಂದು ಕೆಟ್ಟಿದೆ, ಅದೊಂದು ರಿಪೇರಿ ಮಾಡಿಸ್ಕೊಂಡು ಬರಬೇಕು. ಹಾಗೆ ಒಂದು ಸಾಮಾನಿಲ್ಲ ಅಂದರೆ ನಡೆಯಲ್ಲ. ನೋಡಿ ಫ್ರೆಂಡ್ಸ್, ಜಾರ್ ಕೆಟ್ಟಿದೆ, ಅದು ಸಣ್ಣ ಜಾರು, ರಿಪೇರಿ ಮಾಡಿಸ್ಕೊಂಡು ಬರಬೇಕು. ನೋಡಿ, ಈ ಥರ ಹಚ್ಚಬೇಕು ಫಾಲ್ಸು. ಒಂದು ಕೈಲಿ ಎಳ್ಕೋಬೇಕು, ಒಂದು ಕೈಲಿ ಕೊಡಬೇಕು, ಅಂದರೆ ನೀಟಾಗಿ ಬರುತ್ತೆ ಪಿಕೋ. ಇಲ್ಲ ಅಂದರೆ ಆ ಕಡೆ ಈ ಕಡೆ ಹೋಗಿಬಿಡುತ್ತೆ, ಸರಿಯಾಗಿ ಬರಲ್ಲ. ಮಷಿನ್ ಮುಂದೆನೇ ಹೋಗಲ್ಲ ಒಂದು ಕೈ ಎಳಿಲಿಲ್ಲ ಅಂದರೆ. ಪಿಕೋದ್ದು ಒಂದು ಕೈಲಿ ಎಳಿಲೇಬೇಕಾಗತ್ತೆ. ಈ ಥರ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ. ನಾನು ಕಾಲಲ್ಲೇ ತುಳಿತೀನಿ. ಮಷೀನು ಮೋಟ್ರ್ ಹಚ್ಕೊಂಡಿಲ್ಲ ನಾನು. ಮೊದಲಿಂದಾನೇ ನನಗೆ ಕಾಲಿಂದಾನೇ ತುಳಿದು ನನಗೆ ಅಭ್ಯಾಸ. ಹೀಗಾಗಿ ಮೋಟ್ರ್ ಇದೆ, ಆದರೂ ಕೂಡ ನಾನು ಹಾಕಿಲ್ಲ. ಅದರ ಪ್ರಾಕ್ಟೀಸೇ ಇಲ್ಲ ನನಗೆ, ಹೀಗಾಗಿ ನಾನು ಹಾಕ್ಕೊಂಡಿಲ್ಲ ಮೋಟ್ರು. ಎಲ್ಲರೂ ಹೇಳ್ತಾರೆ ಮೋಟ್ರ್ ಹಾಕ್ಕೋಬೇಕಿಲ್ಲ, ತ್ರಾಸಾಗತ್ತೆ ಅಂಥೇಳಿ ಹೇಳ್ತಾರೆ. ಆದರೆ ನಾನು ಇನ್ನೂ ತನಕ ಹಾಕ್ಕೊಂಡಿಲ್ಲ. ನೋಡಬೇಕು, ಇನ್ನು ಮುಂದೆ ಹಾಕ್ಕೋಬೇಕಂದ್ರೆ ಹಾಕ್ಕೋಬೇಕು. ಹಾಗೆ ಪ್ರಾಕ್ಟೀಸ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಕಾಲು ತೊಳೆದು ತುಂಬ ಕಾಲೆಲ್ಲ ನೋಯುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು ಹಾಕ್ಕೊಂಡು. ನೋಡಿ, ಈ ಥರ ಮಾಡಬೇಕು ಪಿಕೋನ. ನೀವು ಬೇಕಾದರೆ ಪಿಕೋ ಮಷಿನ್ ತೊಗೊಳ್ಳಿ. ಈಸಿಯಾಗಿದೆ, ಪಿಕೋ ಮಾಡೋದೇನು ಕಷ್ಟ ಇಲ್ಲ, ತುಂಬ ಈಸಿಯಾಗಿದೆ. ಈಗ ನೋಡಿ, ಒಂದು ಸೀರೆ ಮುಗೀತು. ಈಗ ಇನ್ನೊಂದು ಸೀರೆ, ಬೇರೆ ಸೀರೆ ಇದು ಮಾಡ್ತಾಯಿದ್ದೀನಿ. ನೋಡಿ, ನೀವು ನೋಡಿಕೊಂಡೇ ಆರಾಮಾಗಿ ಕಲಿಬೋದು. ಇದೇನು ಕಷ್ಟ ಇಲ್ಲ. ಪಿಕೋ ಮಷೀನಲ್ಲಿ 1-2 ಸಲ ನೋಡಿಕೊಂಡ್ರೆ ಸಾಕು, ಆರಾಮಾಗಿ ನೀವು ಸ್ಟಿಚ್ ಮಾಡ್ಬೋದು. ಕಷ್ಟ ಏನಿಲ್ಲ. ಬಿಗಿನರ್ಸು ನೋಡಿಕೊಂಡು ಆರಾಮಾಗಿ ಕಲಿಬೋದು. ಹಾಗೆ ಮಷೀನ್ ತೊಗೊಂಡು ನೀವು ಟೈಲರ್ ಇದು ಪಿಕೋ ಫಾಲ್ಸ್ ಎಲ್ಲ ಮಾಡೋದಕ್ಕೆ ಕೊಡ್ತಾರವರು. ನೀವು ಟೈಲರ್ಗಳ ಪಿಕೋ ಫಾಲ್ಸ್ ಎಲ್ಲ ಮಾಡ್ಬೋದು. ಹಾಗೆ ನಿಮ್ಮ ಏರಿಯಾದಲ್ಲಿ ಒಂದು ಬೋರ್ಡ್ ಹಾಕಿದರೆ ಆರಾಮಾಗಿ ಪಿಕೋ ಫಾಲ್ಸ್ ಎಲ್ಲ ಬರುತ್ತೆ. ಇದೆಲ್ಲ ನೀವು ಮಾಡ್ಬೋದು. ಡ್ರೆಸ್ ಫಿಟ್ಟಿಂಗು, ಹಾಗೆ ನೈಟಿ ಫಿಟ್ಟಿಂಗು, ಈ ಥರದ್ದೆಲ್ಲ ನೀವು ಮೊದಲಿಗೆ ಶುರು ಮಾಡಿಕೊಂಡ್ರೆ ಆಮೇಲೆ ಒಂದೊಂದಾಗಿ ನೀವು ಟೈಲರಿಂಗನ್ನು ನೀವು ಆರಾಮಾಗಿ ಕಲಿಬಹುದು. ಏನು ಕಷ್ಟ ಇಲ್ಲ. ಫಸ್ಟು ನಾವು ಸ್ಟಿಚ್ ಮಾಡೋದನ್ನು ಶುರು ಮಾಡಬೇಕು. ಹಾಗೆ ನಿಮ್ಮ ಮನೆಯಲ್ಲಿರೋ ಹಳೆ ಬಟ್ಟೆ ಆಗಲಿ ಆ ಥರ ಇಲ್ಲಿ ಒಂದೊಂದಾಗಿ ಕಟ್ ಮಾಡಿಕೊಂಡು ನಾವು ಹಾಗೆ ಕಲಿತಾ ಹೋಗಬೇಕು.
ಒಂದೊಂದೇ ಕಲಿಬೋದು. ನೀವು ಸ್ಟಿಚ್ಚೇ ಮಾಡಲಿಲ್ಲ ಅಂದರೆ ಕಲಿಯೋದಕ್ಕಾಗಲ್ಲ. ಫಸ್ಟ್ ನಾವು ಸ್ಟಿಚ್ ಮಾಡೋದನ್ನು ಶುರು ಮಾಡಬೇಕಾಗತ್ತೆ. ಹಾಗೆ ನೋಡಿಕೊಂಡು ಒಂದೊಂದಾಗಿ ಕಲಿತಾ ಹೋಗಬೇಕು. ಈಗ ನೋಡಿ, ಹೊಸ ವರ್ಷ ಬರ್ತಾ ಇದೆ. 2 ದಿನ ಬಾಕಿ ಇದೆ. ಹೊಸ ವರ್ಷಕ್ಕೆ ಹೊಸ ಬಿಸ್ನೆಸ್ಸನ್ನು ನೀವು ಶುರು ಮಾಡಿಕೊಳ್ಳಿ. ಧೈರ್ಯವಾಗಿ ಶುರು ಮಾಡಿಕೊಳ್ಳಿ. ನಾವು ಧೈರ್ಯ ಮಾಡಿದ್ರೇ ಏನಾದರೂ ಮಾಡ್ಬೋದು, ಇಲ್ಲ ಅಂದರೆ ಏನು ಮಾಡೋಕ್ಕೂ ಆಗಲ್ಲ. ಫಸ್ಟು ನಾವು ಮಾಡ್ತೀನಿ ಅನ್ನೋದು ಗುರಿ ಇರಬೇಕು. ಗುರಿ ಇದ್ದರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು. ಗುರಿನೇ ಇಲ್ಲ ಅಂದರೆ ಏನೂ ಮಾಡೋದಕ್ಕಾಗಲ್ಲ. ನೀವು ಏನಾದರೂ ಮಾಡ್ತೀನಿ ಅಂತ ನೀವು ಮನಸ್ಸಲ್ಲಿ ಮೊದಲು ಫಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಶುರು ಮಾಡಿ. ಹಾಗೆ ಅಂದ್ಕೊಂಡು ಇರೋಕ್ಕೆ ಹೋಗಬೇಡಿ. ನೀವು ಶುರು ಮಾಡಿ. ಫಸ್ಟ್ ಶುರು ಮಾಡಿದರೆ ತನ್ನಂತಾನೇ ಒಂದಲ್ಲ ಒಂದು ದಾರಿ ಸಿಗತ್ತೆ. ಧೈರ್ಯದಿಂದ ಶುರು ಮಾಡಿ ಬಿಸ್ನೆಸ್ಸನ್ನು. ಹೊಸ ವರ್ಷಕ್ಕೆ ಹೊಸ ಬದುಕನ್ನು ಕಟ್ಟಿಕೊಳ್ಳಿ ಅಂತ ನಾನು ಹೇಳ್ತೀನಿ ನಿಮಗೆಲ್ಲರಿಗೂ. ಏನೇ ಆಗಲಿ, ಯಾವುದೇ ಕೆಲಸ ಆಗಲಿ ನೀವು ಶುರು ಮಾಡಿ. ಶುರು ಮಾಡಿದ ಮೇಲೆ ತಾನಾಗೆ ಎಲ್ಲ ಸರಿ ಹೋಗುತ್ತೆ. ಮೊದಲು ಶುರು ಮಾಡಿ ಆಗಲ್ಲ ಅಂತ ಕೂತ್ರೆ ಏನೂ ಆಗಲ್ಲ. ಆಗತ್ತೆ ಅಂತ ಹೇಳಿ ಮಾಡಿದರೆ ಎಲ್ಲದಕ್ಕೂ ಒಂದು ದಾರಿ ಸಿಗತ್ತೆ. ಹೀಗಾಗಿ ಶುರು ಮಾಡ್ಕೊಳ್ಳಿ. ಫಸ್ಟು ನೀವು ಶುರು ಮಾಡಿ. ಹೊಸ ವರ್ಷಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಇವತ್ತು ನಾನು ಸ್ವಲ್ಪ ಈಗ ಮಾರ್ಕೆಟಿಗೆ ಹೋಗಿ ಬರಬೇಕು. ಈಗ ನೋಡಿ, ಪಿಕೋ ಎಲ್ಲ ಆಗ್ತಾ ಇದೆ. ಈಗ ಇದೆಲ್ಲ ಮುಗಿಸ್ಕೊಂಡು ಹಾಗೆ ಸ್ನಾನ ಮಾಡಿ ಎಲ್ಲ ಅಡುಗೆ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಆಗಬೇಕು. ಬಟ್ಟೆ ಎಲ್ಲ ಒಗೆದು ಹಾಕಬೇಕು. ಎಲ್ಲ ಮಾಡಿಕೊಂಡು ಹಾಗೆ ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಮಾರ್ಕೆಟಿಗೆ ಹೋಗಿ ಬರ್ತೀನಿ. ನೋಡಿ, ಈ ಥರ ಆಯಿತು ನೋಡಿ. ನೋಡಿ, ಕತ್ಲಾಗಿ ಬಿಡ್ತು. ನಾನು ಮನೆಗೆ ಬಿಟ್ಟಿದ್ದೆ. ಅದು ಎಷ್ಟು ಲೇಟ್ ಆಗುತ್ತೆ ನೋಡಿ. ವಾಪಸ್ ಹೋಗ್ತಾ ಇದ್ದೀನಿ. ಹಾಗೆ ಸ್ವಲ್ಪ ವಿಡಿಯೋ ಎಲ್ಲ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಎಲ್ಲ ಮಾರ್ಕೆಟ್ ಈ ಥರ ಇದೆ. ಎಲ್ಲ ಸಾಮಾನು ಎಲ್ಲ ಇಲ್ಲೇ ಸಿಗೋದು. ಎಲ್ಲ ಬಟ್ಟೆ ಇಲ್ಲೇ ಸಿಗುತ್ತೆ. ಹಣ್ಣಿನ ಅಂಗಡಿ, ಬಟ್ಟೆ ಅಂಗಡಿ, ಭಾಂಡೆ ಸಾಮಾನು ಅಂಗಡಿ, ಪ್ರತಿಯೊಂದು ಇಲ್ಲೇ ಇರುತ್ತೆ. ಕಾಣ್ತಾ ಇದೆ. ಈಗ 6:30 ಆಯಿತು. ಎಷ್ಟೊಂದು ಕತ್ಲಾಗಿಬಿಟ್ಟಿದೆ ನೋಡಿ. 6:30 ಅಂದರೆ ಎಲ್ಲ ಕತ್ಲಾಗಿಬಿಡುತ್ತೆ. ನೋಡಿ, ಎಲ್ಲ ಥರ ಐಟಮು ಇಲ್ಲಿ ಹಚ್ಚಿರ್ತಾರೆ. ರೋಡಲ್ಲಿ ಎಷ್ಟೊಂದು ಐಟಮ್ ಹಚ್ಚಿರ್ತಾರೆ. ದೊಡ್ಡ ಮಾರ್ಕೆಟ್ ಇದು. ಇಲ್ಲಿ ಎಲ್ಲನೂ ಸಿಗುತ್ತೆ. A to Z ಎಲ್ಲ ಸಿಗುತ್ತೆ ಇಲ್ಲಿ.
ದೊಡ್ಡದಾಗಿದೆ, ಮಾರ್ಕೆಟ್ ಎಲ್ಲ ತುಂಬ ದೊಡ್ಡದಾಗಿದೆ. ಈಗ ನೋಡಿ ಹೋಗಿ ಬಂದೆ, ನಾನು ಮಾರ್ಕೆಟಿಗೆ ಹೋಗಿ ಬಂದೆ. ಹಾಗೆ 7 ಗಂಟೆ ಆಯಿತು. ಹೀಗೆ ಹಾಗೆ ಸ್ವಲ್ಪ ಅಡುಗೆ ಮಾಡೋದಿತ್ತು, ಅನ್ನಕ್ಕಿಟ್ಟಿದ್ದೀನಿ. ಹಾಗೆ ದೋಸೆ ಹಿಟ್ಟು ನೆನೆಸಿಟ್ಟಿದ್ದೆ, ಉದ್ದಿನಬೇಳೆ ಹಾಗೆ ಅಕ್ಕಿನ ನೆನೆಸಿಟ್ಟಿದ್ದೆ. ಈಗ ಎಲ್ಲ ತೊಳ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ರುಬ್ಬೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಈ ದೋಸೆ ಮಾಡಿದ್ರಷ್ಟೇ ನನಗೆ ಸರಿಯಾಗುತ್ತೆ. ಇಡ್ಲಿ, ದೋಸೆ, ಚಪಾತಿ ಇಂಥದ್ದನ್ನೇ ಮಾಡ್ತೀನಿ ನಾನು. ಈ ಅವಲಕ್ಕಿ, ಉಪ್ಪಿಟ್ಟು ಎಲ್ಲ ಸೇರೋದಿಲ್ಲ ನನಗೆ. ಹೀಗಾಗಿ ಅವಲಕ್ಕಿ, ಉಪ್ಪಿಟ್ಟು ಇದೆಲ್ಲ ಮಾಡೋದೇ ಇಲ್ಲ, ನಾನು ಸೇರೋದೇ ಇಲ್ಲ. ಮಾಡಿದರೂ ಕೂಡ ನಾನು ತಿನ್ನೋದಿಲ್ಲ. ಅದು ಸ್ವಲ್ಪನೂ ಇಷ್ಟ ಆಗಲ್ಲ ನನಗೆ, ಉಪ್ಪಿಟ್ಟು ಮತ್ತು ಅವಲಕ್ಕಿ. ಹೀಗಾಗಿ ಯಾವಾಗಲೂ ಇಡ್ಲಿ ಆಗಲಿ, ದೋಸೆ ಆಗಲಿ, ಚಪಾತಿ ಈ ಥರದ್ದನ್ನೇ ಮಾಡ್ತೀನಿ. ರೊಟ್ಟಿ ಈ ಥರದ್ದನ್ನೇ ಮಾಡ್ತೀನಿ. ಇಲ್ಲ ಅಂದರೆ ರಾಗಿ ಗಂಜಿ ಇಂಥದ್ದನ್ನೇ ನಾನು ಮಾಡೋದು ನಾಷ್ಟಾದಲ್ಲಿ. ಈಗ ನೋಡಿ ಮಿಕ್ಸಿ ಜಾರಿಗೆ ಅಕ್ಕಿ ಹಾಕೋತಾ ಇದ್ದೀನಿ. ಈ ಸಣ್ಣ ಮಿಕ್ಸಿ ಜಾರ್ ಒಂದು 3 ಸಲ ನಾನು ರಿಪೇರಿ ಮಾಡಿಸ್ಕೊಂಡು ಬಂದೀನಿ, ಮತ್ತು ಅದೇ ಥರ ಆಗ್ತಾಯಿದೆ. ಅದನ್ನು ಹೊಸದೇ ತೊಗೊಳ್ಳೋದು ಒಳ್ಳೆಯದು. ಎಲ್ಲ ಕೆಟ್ಟುಬಿಟ್ಟಿದೆ ಅದು ಸಣ್ಣ ಜಾರು. ಹೊಸದೇ ತೊಗೋಬೇಕಾಗತ್ತೆ. ಈಗ ಮತ್ತು ಮಾಡಿಸಿದ್ರು ಮತ್ತೆ ಹಾಗೆ ಆಗೋದು ಅಂತ ಹೇಳಿದ್ರು ಅವರು. ಹೀಗಾಗಿ ನೋಡಬೇಕು, ಹೊಸದೇ ತೊಗೊಂಡು ಬರಬೇಕು. ಇಲೆಕ್ಟ್ರಿಕಲ್ ಸಾಮಾನೆಲ್ಲ ತಡ ಇಲ್ಲದೆ ಹಾಳಾಗಿಬಿಡುತ್ತೆ, ಒಂದು ಸರಿ ಬರಲ್ಲ. ಮೊದಲಿನ ಥರ ಯಾವುದು ಚೆನ್ನಾಗಿ ಕ್ವಾಲಿಟಿನೇ ಬರಲ್ಲ ಈಗ. ಸ್ವಲ್ಪ ದಿನ ಆದ ಕೂಡಲೇ ಎಲ್ಲ ಕೆಟ್ಟು ಬಿಡ್ತವೆ. ಈಗ ನೋಡಿ ತೊಳೆದು ಜಾರಿಗೆ ಹಾಕ್ಕೊಂಡಿದ್ದೀನಿ ನಾನು ಅಕ್ಕಿ ಮತ್ತು ಬೇಳೆ. ಈಗ ಇದು ಆಯಿತು, ಅನ್ನ ಆಯಿತು, ಕುಕ್ಕರ್ ಆಫ್ ಮಾಡಿದ್ದೀನಿ. ಈಗ ಮಿಕ್ಸರ್ ಇಟ್ಕೊಂಡು ರುಬ್ಕೋಬೇಕು. ಹಾಗೆ ರುಬ್ಕೊಂಡು ಇನ್ನೊಂದು ಸ್ವಲ್ಪ ಹುಕ್ಸ್ ಎಲ್ಲ ಹಚ್ಚೋದಿದೆ, ಅದೆಲ್ಲ ಹಚ್ಕೊಂಡು ಆಮೇಲೆ ಊಟ ಮಾಡಿದರೆ ಮುಗೀತು ನೋಡಿ. ಇವತ್ತಿನ ರೂಟೀನ್ ಮುಗಿಯುತ್ತೆ, ಮತ್ತು ನಾಳೆ ಶುರು ಆಗುತ್ತೆ. ಡೈಲಿ ಇಷ್ಟಿರೋದೇ ನೋಡಿ ಫ್ರೆಂಡ್ಸ್. ಎಲ್ಲ ಥರನೂ ಕೆಲಸ ಇರುತ್ತೆ, ಎಲ್ಲ ಮಾಡಿಕೊಂಡು ಹೋಗಬೇಕು. ನಾವು ಈ ಥರ ಕೆಲಸ ಮಾಡಿಕೊಂಡು ಆ್ಯಕ್ಟಿವ್ ಆಗಿದ್ದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಯಾವ ಟೆನ್ಷನ್ನು ಕೂಡ ಆಗಲ್ಲ ಮನಸ್ಸಿಗೆ. ಕೆಲಸದಲ್ಲಿಯೇ ನಮ್ಮ ಎಲ್ಲ ಗಮನ ಕೆಲಸದಲ್ಲೇ ಇರುತ್ತೆ. ಹೀಗಾಗಿ ಯಾವ ಟೆನ್ಷನ್ನು ಕೂಡ ಆಗಲ್ಲ. ನಾವು ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಎಲ್ಲರೂ ಹೀಗೆ ಕೆಲಸ ಮಾಡ್ತಾನೆ ಇರಿ, ಒಂದಲ್ಲ ಒಂದು ಕೆಲಸ ಮಾಡ್ತಾ, ವಾಕಿಂಗ್ ಮಾಡ್ತಾ, ನಿಮ್ಮ ಆರೋಗ್ಯ ಹೆಲ್ತಿ ಫುಡ್ ಎಲ್ಲ ತಿಂತಾ ಚೆನ್ನಾಗಿ ಆರೋಗ್ಯವಾಗಿರಿ. ಹೆಚ್ಚಾಗಿ ಮನೆಯಲ್ಲೇ ಮಾಡಿಕೊಂಡು ತಿನ್ನಿ. ಹೊರಗಡೆ ಯಾವುದು ತಿನ್ನೋದಕ್ಕೆ ಹೋಗಬೇಡಿ, ಆರೋಗ್ಯನ ಕೆಡಿಸ್ಕೋಬೇಡಿ. ಈಗಂತೂ ಯಾವ್ಯಾವ ರೋಗ ಬರ್ತಂತ ಹೇಳಲಿಕ್ಕೆ ಆಗಲ್ಲ. ಎಷ್ಟು ರೋಗ ಬರ್ತಾ ಇದ್ದಾವೆ. ಇದೆಲ್ಲ ಹೊರಗಿಂದು ಐಟಮ್ ತಿಂದು ಮಾಡಿ, ಕೆಮಿಕಲ್ ಫುಡ್ಡೆಲ್ಲ ತಿಂದು ಬರೋದು ಈ ಥರ. ಆದಷ್ಟು ಮನೆಯಲ್ಲೇ ನೀವು ಬೇಕಾದ್ದನ್ನು ಮಾಡಿಕೊಂಡು ತಿನ್ನಿ. ಅದು ಕ್ಲೀನಾಗಿ ತೊಳ್ಕೊಂಡು ಮಾಡಿ ತಿನ್ನಿ. ನಾವು ಎಷ್ಟು ಚೆನ್ನಾಗಿ ನಾವು ಕ್ಲೀನಾಗಿ ಎಲ್ಲ ಇಡ್ತೀವೋ ಅಷ್ಟು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ನೋಡಿ ರುಬ್ತಾ ಇದ್ದೀನಿ, ಮಿಕ್ಸಿ ಒಳಗೆ ಆಗ್ತಾ ಇದೆ ಹಿಟ್ಟು. ಸ್ವಲ್ಪನೇ ಹಿಟ್ಟಿರುತ್ತೆ, ಬೇಗ ಆಗುತ್ತೆ. ಈಗ ನೋಡಿ ಇಷ್ಟು ರುಬ್ಬಿಕೊಂಡು ನಾನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಾ ಎಲ್ಲರೂ ಸಪೋರ್ಟ್ ಮಾಡಿ. ಈಗ ನೋಡಿ ಹಿಟ್ಟು ಆಯಿತು. ಈಗ ಸ್ವಲ್ಪ ಸಾರೆಲ್ಲ ಬಿಸಿ ಮಾಡಬೇಕು. ಇದು ಎಲ್ಲ ಮಾಡಿಕೊಂಡು ಮುಗಿಸ್ತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ.
ಆಚೆಯವರೆಲ್ಲ ಮಾಡೋದು ತುಂಬಾ ಕಷ್ಟ ಇದೆ. ನೀವೆಲ್ಲ ಸಪೋರ್ಟ್ ಮಾಡಿದರೆ ಆಗತ್ತೆ. 1000 ಸಬ್ಸ್ಕ್ರೈಬ್ ಮಾಡೋದಂತೂ ತುಂಬಾ ಕಷ್ಟ ಇದೆ. ಇದು 1 ವರ್ಷದಲ್ಲಿ ಎಲ್ಲ ಆದರೆ ಒಳ್ಳೆಯದು. ಏನಾಗುತ್ತೆ ಏನೋ ದೇವರೇ ಬಲ್ಲ. ಎಲ್ಲರೂ ಸಪೋರ್ಟ್ ಮಾಡಿದರೆ ಆಗತ್ತೆ. ಈಗ ನೋಡಿ ಮಿಕ್ಸಿ ಎಲ್ಲ ತೆಗೆದು ಇಡ್ತಾ ಇದ್ದೀನಿ. ಸ್ವಲ್ಪ ಸಾರೆಲ್ಲ ಬಿಸಿ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹುಕ್ಸ್ ಎಲ್ಲ ಹಚ್ಚೋದಿದೆ, ಅದು ಹಚ್ಕೊಂಡು ಇವತ್ತಿನ ಕೆಲಸ ಮುಗಿಯುತ್ತೆ. ಈಗ ನೋಡಿ ಎಲ್ಲ ಮಿಕ್ಸಿ ಮಾಡಿದ್ದೆಲ್ಲ ಪಾತ್ರೆಗಿದ್ರೆ ಎಲ್ಲ ಇದೆ, ತೊಳ್ಕೊತಾ ಇದ್ದೀನಿ. ಆವಾಗನೇ ಎಲ್ಲ ಕೆಲಸ ಮುಗಿದ್ರೆ ತುಂಬ ಒಳ್ಳೆಯದಾಗತ್ತೆ. ಈ ಥರ ಎಲ್ಲ ಆವಾಗನೇ ಮಾಡ್ಕೋಬೇಕು, ಅಂದರೆ ಕೆಲಸ ಇರಲ್ಲ. ಮತ್ತು ಹಾಗೆ ಇಟ್ಟರೆ ಇಷ್ಟಿಷ್ಟು ರಾಶಿ ಪಾತ್ರೆಗಳು ಬೀಳುತ್ತವೆ, ಆಮೇಲೆ ನಮಗೆ ಕಷ್ಟ ಆಗತ್ತೆ ತೊಳೆಯೋದು. ಹೀಗಾಗಿ ಆವಾಗನೇ ನಾನು ಮಾಡ್ಕೊಂಡ್ಬಿಡ್ತೀನಿ ಕ್ಲೀನೆಲ್ಲ. ಯಾವುದು ಪೆಂಡಿಂಗ್ ಇಡಲ್ಲ ಕೆಲಸನ. ಹೀಗಾಗಿ ಕೆಲಸ ಬೇಗ ಆಗತ್ತೆ ಈ ಥರ ಮಾಡೋದ್ರಿಂದ. ಇಲ್ಲ ಅಂದರೆ ಆಮೇಲೆ ಯಾವಾಗ ಬೇಕಾದರೂ ನಾವೇ ಮಾಡ್ಕೊಳ್ಳೋದಲ್ವ. ಹೀಗಾಗಿ ಬೇಗ ಮುಗಿಸ್ಕೊಂಡು ನಾವು ನಮ್ಮ ಕೆಲಸನ ಮಾಡ್ಕೋಬೇಕು. ಎಲ್ಲ ನೀರಿರುತ್ತೆ, ಅಲ್ಲೇ ನೀರಿರುತ್ತೆ. ನಾವಿಂದ ಹೊರಗಿನ ನೀರು ತರಲ್ಲ, ಮಾಡಲ್ಲ, ಏನಿಲ್ಲ. ಅಲ್ಲೇ ಒಂದೇ ಕಡೆ ಇರುತ್ತೆ, ಅಲ್ಲೇ ತೊಳಿಬೋದು, ಅಲ್ಲೇ ನಾವು ಹಾಕ್ಬೋದು. ಏನು ಜಾಸ್ತಿ ಕೆಲಸ ಆಗಲ್ಲ. ಇದು ಕಷ್ಟದ ಕೆಲಸ ಅಲ್ಲ. ಮೊದಲಿನ ಜನ ಎಲ್ಲ ಹೇಗೆ ಮಾಡ್ತಿದ್ರು ಏನೋ. ಒಂದು ಕೊಡ ನೀರು ತರಬೇಕಂದ್ರೆ ಎಷ್ಟೊಂದು ಕಷ್ಟಪಡಬೇಕಾಗಿತ್ತು ಅವರು. ಈ ಒಲೆ ಮೇಲೆ ಅಡುಗೆ ಮಾಡಿದ ಪಾತ್ರೆ ಅದು ತಿಕ್ಕಬೇಕಂದ್ರೆ ಎಷ್ಟೊಂದು ಕಷ್ಟಪಡಬೇಕಾಗಿತ್ತು. ಈಗಿನವರಿಗೆ ಆ ಕಷ್ಟನೇ ಇಲ್ಲ, ಎಲ್ಲ ಆರಾಮಾಗಿದೆ. ಆದರೂ ಕೂಡ ಕೆಲಸ ಮಾಡೋದಕ್ಕೆ ಬೇಜಾರು ಮಾಡ್ತಾರೆ ಈಗಿನವರು. ಅದಕ್ಕೂ ಕೂಡ ಒಂದು ಪಾತ್ರೆ ಅಲ್ಲಿ ಸಿಂಕ್ನಲ್ಲಿ ತೊಳ್ಕೊಳ್ಳೋದಕ್ಕೆ ಕೂಡ ಅವ್ರಿಗೆ ಆಗಲ್ಲ. ಪಾತ್ರೆ ಮತ್ತು ತಿಕ್ಕೋರ್ನಂತೆ ಸಪ್ರೇಟಾಗಿ ಹಚ್ತಾರೆ. ಇಷ್ಟೊಂದು ಲೇಜಿಯಾಗಿಬಿಟ್ಟಿದ್ದಾರೆ ಈಗಿನ ಹೆಣ್ಮಕ್ಕಳು. ಮೊದಲಿನ ಥರ ಇದ್ದರೆ ಮತ್ತೇನು ಮಾಡ್ತಿದ್ರು ಏನು ದೇವರೇ ಗೊತ್ತು. ಮೊದಲಿನ ಜನ ಹೀಗಾಗಿ ಎಲ್ಲ ಗಟ್ಟಿಯಾಗಿರ್ತಿದ್ರು. ಅವರು ಆ ಥರ ಹಾರ್ಡ್ ವರ್ಕ್ ಎಲ್ಲ ಮಾಡಿಕೊಂಡು ತುಂಬಾ ಗಟ್ಟಿಯಾಗಿರ್ತಿದ್ರು. ಈಗಿನ ಜನರಿಗೆ ತಿನ್ನೋದಕ್ಕೂ ಆಗಲ್ಲ, ಕೆಲಸ ಮಾಡೋದಕ್ಕೂ ಆಗಲ್ಲ. ಈ ಥರ ಆಗಿಬಿಟ್ಟಿದೆ. ಈಗ ನೋಡಿ ಸ್ವಲ್ಪ ಸಾರು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋ.